ನಟ ದರ್ಶನ್ ಅಂಡ್ ಗ್ಯಾಂಗ್ ನಿಂದ ಸ್ವಾಮಿ ಸಮಾಧಿಯ ನಾಮಫಲಕ ಧ್ವಂಸ. ಅಲ್ಲ, ನೀವು ದರ್ಶನ್ ಸರ್ ಎದ್ರು ಮಾತಾಡ್ತೀರಾ, ಕುತ್ಕೊಂಡ್ರು ಮಾತಾಡ್ತೀರಾ, ಮಲ್ಗಿದ್ರು ಮಾತಾಡ್ತೀರಾ, ಬೆನ್ನು ಅಂದ್ರು ಮಾತಾಡ್ತೀರಾ, ಅದನ್ನೇ ದೊಡ್ಡದಾಗ ಹೈಲೈಟ್ ಮಾಡ್ತೀರಾ. ಇವಾಗ ಯಾರೋ ಇಲ್ಲಿ ಹೊರಗಡೆ ರೇಣುಕಾಸ್ವಾಮಿ ಅವ್ರ ಸಮಾಧಿನ ಹೊಡೆದಾಕಿದ್ರೆ ಅದ್ರ ಬಗ್ಗೆ ಅಯ್ಯೋ ದರ್ಶನ್ ಸರ್ ಫ್ಯಾನ್ಸ್ ರೇಣುಕಾಸ್ವಾಮಿನ ಸಮಾಧಿನ ಹೊಡೆದಾಕ್ಬಿಟ್ಟವ್ರೆ ಅಂತ ಮಾತಾಡ್ತೀರಾ. ನಿಮ್ಗೆ ಒಟ್ಟಿನಲ್ಲಿ ತುಂಬಾ ಚೆನ್ನಾಗಿ ಅರ್ಥ ಆಗ್ಬಿಟ್ಟೈತೆ ನಮ್ಮ ಬೇಳೆ ಬಿಸಿನೀರಲ್ಲಿ ಮಾತ್ರ ಬೇಯೋದು ಅಂತ. ಇಷ್ಟೆಲ್ಲ ರೇಣುಕಾಸ್ವಾಮಿ ಅವ್ರನ್ನ ಸಮಾಧಿನ ಹೊಡೆದಾಕ್ಬಿಟ್ರು, ದೊಡ್ಡದಾಗಿ ಹೊಡೆದಾಕ್ಬಿಟ್ಟವ್ರೆ, ಯಾರೋ ಕಿಡಿಗೇಡಿಗಳು ಹೊಡೆದಾಕ್ಬಿಟ್ಟವ್ರೆ ಅಂತ ಹೈಲೈಟ್ ಮಾಡಿ ಅಷ್ಟೊಂದು ಹೈಲೈಟ್ ಮಾಡೋ ನೀವುಗಳು ಡಾಕ್ಟರ್ ವಿಷ್ಣುವರ್ಧನ್ ಸರ್ದು ಸಮಾಧಿ ರಾತ್ರೋರಾತ್ರಿನೇ JCB ತಗೊಂಡು ಮಠ ಮಾಡಿಸ್ಬಿಟ್ಟಿದ್ರು. ಅವಾಗ ಎಲ್ಲೋಗಿದ್ರಿ? ನಿಮ್ಗೆ ಒಟ್ನಲ್ಲಿ ಏನೇ ಆಗಲಿ ನಿಮ್ಗಂತೂ ಒಂದೇ ಒಂದು ಚೆನ್ನಾಗಿ ಅರ್ಥ ಆಗ್ಬಿಡೈತೆ, ನಮ್ಮ ಬೇಳೆ ಬಿಸಿನೀರಲ್ಲಿ ಮಾತ್ರ ಬೇಯೋದು ಅಂತ. ಅದು ಕಂಟೆಂಟ್ ಇರಲಿ ಇಲ್ಲದೆ ಹೋಗ್ಲಿ ಹೈಲೈಟ್ ಮಾಡ್ಬೇಕಾಗಿರೋದು ದರ್ಶನ್ ಸರ್ನ. ಯಾಕೆಂದ್ರೆ ಬೇಳೆ ಬೇಯ್ತಿರೋದು ಅವರಿಂದ. ಇಷ್ಟೆಲ್ಲ ಮಾತಾಡ್ಬೇಕು ಅನ್ನೋ ನೀವುಗಳು ಒಂದು 9 ವರ್ಷದ ಹುಡುಗಿ ಮೇಲೆ ರೇಪ್ ಆಗೈತೆ, ಅದ್ರ ಮೇಲೆ ಮಾತಾಡಿ. ಏಕೆ ಅದಾದ್ರೆ ಬೆಳೆ ಬೇಯಲ್ಲ ಅಂತನ? ನಮ್ಮಿಂದೇನು ಬೆಳೆ ಬೇಯಲ್ಲ ಬಿಡಿ, ನಿಮಗೆ ದೊಡ್ಡವ್ರು ಹಾಕೊಳ್ಳಿ. ಇಲ್ಲಿ 9 ವರ್ಷದ ಹುಡುಗಿ ಮೇಲೆ ರೇಪ್ ಆಗೈತೆ, ಅದನ್ನೆಲ್ಲ ಹಾಕ್ಬೇಡಿ. ದರ್ಶನ್ ಸರ್ ಹಿಂಗೆ ಮುಟ್ಟಿದ್ರು ಹಾಕಿ, ಕೂತ್ಕೊಂಡ್ರು ಹಾಕಿ, ನಿಂತ್ಕೊಂಡ್ರು ಹಾಕಿ ಅಷ್ಟೇ.